ಇವತ್ತಿನ ವಿಡಿಯೋದಲ್ಲಿ 10 ಮತ್ತು 11ನೇ ತಾರೀಕಿನ ಪ್ರಚಲಿತ ಘಟನೆಗಳ ಬಗ್ಗೆ ನೋಡೋಣ. ಕ್ವಶನ್ ನಂಬರ್ 1, 2025 ಮತ್ತು 26ರ GST ಸಂಗ್ರಹದಲ್ಲಿ ಅಗ್ರ ರಾಜ್ಯಗಳಲ್ಲಿ ಯಾವ ರಾಜ್ಯ ಮೊದಲ ಸ್ಥಾನದಲ್ಲಿದೆ? ಅಂದ್ರೆ 25-26ರಲ್ಲಿ GST ಸಂಗ್ರಹದಲ್ಲಿ ಮೊದಲ ಸ್ಥಾನದಲ್ಲಿರುವ ರಾಜ್ಯ. ಆಪ್ಷನ್ ಎ ತಮಿಳುನಾಡು, ಆಪ್ಷನ್ ಬಿ ಗುಜರಾತ್, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ಮಹಾರಾಷ್ಟ್ರ. ಇವುಗಳಲ್ಲಿ ಸರಿಯಾದ ಆನ್ಸರ್ ಆಪ್ಷನ್ ಡಿ ಮಹಾರಾಷ್ಟ್ರ ನೋಡಿ. GST ಸಂಗ್ರಹದಲ್ಲಿ ಇದು ಮಹಾರಾಷ್ಟ್ರ ಮೊದಲನೇ ಸ್ಥಾನದಲ್ಲಿದೆ ಮತ್ತು 2ನೇ ಸ್ಥಾನದಲ್ಲಿ ನಮ್ಮ ಕರ್ನಾಟಕ ಇದೆ, 3ನೇ ಸ್ಥಾನದಲ್ಲಿ ಗುಜರಾತ್, 4ನೇ ಸ್ಥಾನದಲ್ಲಿ ತಮಿಳುನಾಡು ಇದೆ. ಅತಿ ಹೆಚ್ಚು GST ಸಂಗ್ರಹದಲ್ಲಿ ಮಹಾರಾಷ್ಟ್ರ ರಾಜ್ಯವಿದೆ ಅಂತ ಹೇಳ್ಬೋದು. ಕ್ವಶನ್, ಮುಂದಿನ ಆರ್ಥಿಕ ವರ್ಷದಲ್ಲಿ ಭಾರತದ GDP ಬೆಳವಣಿಗೆ ದರವು ಶೇಕಡಾ ಎಷ್ಟು ಇರುವ ನಿರೀಕ್ಷೆ ಇದೆ ಎಂದು ಜಾಗತಿಕ ರೇಟಿಂಗ್ ಸಂಸ್ಥೆ ಮೂಡೀಸ್ ಹೇಳಿದೆ? ಆಪ್ಷನ್ ಎ 5.4%, 6%, 6.4%, 7%. ಇವುಗಳಲ್ಲಿ ನಿಮ್ಮ ಆನ್ಸರ್ ಆಪ್ಷನ್ ಸಿ 6.4 ಆನ್ಸರ್. ವಿಶ್ವದಲ್ಲಿರುವ ಹುಲಿಗಳಲ್ಲಿ ಶೇಕಡಾ ಎಷ್ಟು ಹುಲಿಗಳು ಭಾರತದಲ್ಲಿಯೇ ಇವೆ ಎಂದು ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಅಲಯನ್ಸ್ ನಿರ್ದೇಶಕ ಡಾಕ್ಟರ್ SP ಯಾದವ್ ತಿಳಿಸಿದರು? ಆಪ್ಷನ್ ಎ 50%, 60%, 70%, 80%. ಸರಿಯಾದ ಆನ್ಸರ್ ಆಪ್ಷನ್ ಸಿ 70% ಹುಲಿಗಳು ನಮ್ಮ ಭಾರತದಲ್ಲಿವೆ ಎಂದು ಈ ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಅಲಯನ್ಸ್ ನಿರ್ದೇಶಕ ಡಾಕ್ಟರ್ SP ಯಾದವ್ ತಿಳಿಸಿದರು. ಕ್ವಶನ್ ನಂಬರ್ 4, ಕರ್ನಾಟಕದಲ್ಲಿ ಹುಲಿ ಸಂರಕ್ಷಿತ ಪ್ರದೇಶಗಳ ಕುರಿತು ಈ ಕೆಳಗಿನ ಜೋಡಿಗಳನ್ನು ಗಮನಿಸಿ. ಬಂಡೀಪುರ್ ಚಾಮರಾಜನಗರ ಜಿಲ್ಲೆ, ನಾಗರಹೊಳೆ ಕೊಡಗು ಜಿಲ್ಲೆ, BRT ಚಿಕ್ಕಮಗಳೂರು ಜಿಲ್ಲೆ. ಈ ಮೇಲಿನ ಜೋಡಿಗಳಲ್ಲಿ ಸರಿಯಾದವು ಯಾವ್ಯಾವು? ಆಪ್ಷನ್ ಎ 1 ಮತ್ತು 2 ಮಾತ್ರ, 2 ಮಾತ್ರ, 1 ಮತ್ತು 3 ಮಾತ್ರ, ಆಪ್ಷನ್ ಡಿ 1, 2, 3 ಎಲ್ಲವೂ. ಇವುಗಳಲ್ಲಿ ಸರಿ ನಿಮ್ಮ ಆನ್ಸರ್ ಆಪ್ಷನ್ ಎ 1 ಮತ್ತು 2 ಮಾತ್ರ ಸರಿ. ಅಂದ್ರೆ ಬಂಡೀಪುರ್ ಚಾಮರಾಜನಗರ ಜಿಲ್ಲೆ ಕರೆಕ್ಟ್ ಇದೆ, ನಾಗರಹೊಳೆ ಕೊಡಗು ಜಿಲ್ಲೆ ಕರೆಕ್ಟ್ ಇದೆ, BRT ಇದು ಚಿಕ್ಕಮಗಳೂರು ತಪ್ಪಾಗಿದೆ. ಯಾಕಂದ್ರೆ BRT ಇರುವುದು ಚಾಮರಾಜನಗರ ಜಿಲ್ಲೆಯಲ್ಲಿ, ಆದ ಕಾರಣ ಇದು ತಪ್ಪಾಗಿದೆ. 1 ಮತ್ತು 2 ಮಾತ್ರ ಸರಿಯಾದ ಆನ್ಸರ್. ಈ ತರಹದ ಕ್ವಶನ್ ನಾವು ಮುಂದಿನ ಎಕ್ಸಾಮ್ಗಳಲ್ಲಿ ನಿರೀಕ್ಷೆ ಮಾಡಬಹುದು. ಏಕೆಂದರೆ ಇದು ಬಂಡೀಪುರದು ಸುದ್ದಿಯಲ್ಲಿದೆ. ಯಾಕಂದ್ರೆ ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಅಲಯನ್ಸ್ ಶೃಂಗಸಭೆಯು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ ವ್ಯಾಪ್ತಿಯ ಮೇಲುಕಾಮನಹಳ್ಳಿಯಲ್ಲಿ ನಡೀತಿದೆ. ಆದ್ದರಿಂದ ಬಂಡೀಪುರ ಇದು ಅಂತಾರಾಷ್ಟ್ರೀಯವಾಗಿ ಸುದ್ದಿ ಇದೆ. ಇದನ್ನು ಮುಂದಿನ ಎಕ್ಸಾಮ್ಗಳಲ್ಲಿ ಈ ತರಹದ ಕ್ವಶನ್ ಅನ್ನು ನಾವು ನಿರೀಕ್ಷೆ ಮಾಡಬಹುದು. ಸರಿಯಾಗಿ ಎಲ್ಲವನ್ನು ನೋಡಿಕೊಳ್ಳಿ. ಕ್ವಶನ್ ನಂಬರ್ 5, ಭಾರತ ಮತ್ತು ಸಂವಿಧಾನ. ಭಾರತದ ಸಂವಿಧಾನದ ವಿಧಿ 94C ಅಡಿಯಲ್ಲಿ ಸಂಸತ್ತಿನಲ್ಲಿ ಅವಿಶ್ವಾಸ ನಿರ್ಣಯ ಮಂಡಿಸಲು ಎಷ್ಟು ಸಂಸದರ ಸಹಿ ಅಗತ್ಯವಾಗಿದೆ? ಸಂಸತ್ತಿನಲ್ಲಿ ಅವಿಶ್ವಾಸ ನಿರ್ಣಯ ಮಂಡಿಸಲು ಎಷ್ಟು ಸಂಸದರ ಸಹಿ ಅಗತ್ಯವಾಗಿದೆ? ಅಂದ್ರೆ ಆಪ್ಷನ್ ಎ 50, ಆಪ್ಷನ್ ಬಿ 75, ಆಪ್ಷನ್ ಸಿ 100, ಆಪ್ಷನ್ ಡಿ 150. ಸರಿಯಾದ ಆನ್ಸರ್ 100 ನೋಡಿ. ಅಂದ್ರೆ 94C ಅಡಿಯಲ್ಲಿ ಸಂಸತ್ತಿನಲ್ಲಿ ಅವಿಶ್ವಾಸ ನಿರ್ಣಯ ಮಂಡಿಸಲು 100 ಸಂಸದರು, ಕನಿಷ್ಠವಾಗಿ 100 ಸಂಸದರು ಸಹಿ ಹಾಕಿರಲೇಬೇಕು. ಯಾಕಂದ್ರೆ ಇದು ಈ ಸುದ್ದಿಯಲ್ಲಿದೆ. ಯಾಕಂದ್ರೆ ಲೋಕಸಭೆಯ ಸ್ಪೀಕರ್ ಆದಂತಹ ಓಂ ಬಿರ್ಲಾ ಅವರ ವಿರುದ್ಧ ಅವಿಶ್ವಾಸ ನಿರ್ಣಯ ಕೈಗೊಳ್ಳಲು ನಿರ್ದೇಶಿಸಲಾಗಿದೆ. ಆದ್ದರಿಂದ ಇದು ಸುದ್ದಿಯಲ್ಲಿದೆ. ಈ ತರಹದ ಪ್ರಯತ್ನ ಇದು 4ನೇದಾಗಿದೆ. ಈ ಹಿಂದೆ 3 ಸಲ ಈ ತರಹದ ಪ್ರಯತ್ನಗಳು ವಿಫಲವಾಗಿವೆ. ಅವು 1954ರಲ್ಲಿ ಒಂದು ಸಲ, 1966, 1987ರಲ್ಲಿ ಈ ತರ 3 ವಿಫಲವಾಗಿವೆ. ಇದು 4ನೇ ಸಲವಾಗಿದೆ. ಇದು ಏನಾಗುತ್ತೆ ಅಂತ ಮುಂದೆ ನೋಡೋಣ. ಕ್ವಶನ್ ನಂಬರ್ 6, ಜಪಾನ್ ಚುನಾವಣೆಯಲ್ಲಿ ಸನಾಯೆ ಟಕಾಯಿಚಿ ಅವರು ಅದ್ಭುತ ಗೆಲುವು ಪಡೆದು ಪ್ರಥಮ ಮಹಿಳಾ ಪ್ರಧಾನಿ ಎಂಬ ದಾಖಲೆ ನಿರ್ಮಿಸಿದ್ದಾರೆ. ಇವರು ಯಾವ ಪಕ್ಷಕ್ಕೆ ಸೇರಿದ್ದಾರೆ? ಆಪ್ಷನ್ ಎ ಲಿಬರಲ್ ಡೆಮಾಕ್ರೆಟಿಕ್ ಪಾರ್ಟಿ, ಕಾನ್ಸ್ಟಿಟ್ಯೂಷನಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಜಪಾನ್, ಡೆಮಾಕ್ರೆಟಿಕ್ ಪಾರ್ಟಿ ಫಾರ್ ದಿ ಪೀಪಲ್, ಜಪಾನಿಸ್ಟ್ ಕಮ್ಯುನಿಸ್ಟ್ ಪಾರ್ಟಿ. ಇವುಗಳಲ್ಲಿ ಸರಿಯಾದ ಆನ್ಸರ್ ಆಪ್ಷನ್ ಎ ಲಿಬರಲ್ ಡೆಮಾಕ್ರೆಟಿಕ್ ಪಾರ್ಟಿ.
ಈ ಪಾರ್ಟಿಗೆ ಸೇರಿದವ ಸನಾಯಿ ಟಕಾಚಿ ಅವರು ಅದ್ಭುತ ಗೆಲುವು ಪಡೆದು ಜಪಾನ್ ದೇಶದ ಪ್ರಥಮ ಮಹಿಳಾ ಪ್ರಧಾನಿ ಎಂಬ ದಾಖಲೆಯನ್ನು ಬರೆದಿದ್ದಾರೆ. ಇಂಡಿಯನ್ ಕ್ವಶನ್. 2025ರ ವಿಶ್ವ ಭ್ರಷ್ಟಾಚಾರ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ಎಷ್ಟು? ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ಎಷ್ಟು? ಆಪ್ಷನ್ ಎ 89, ಆಪ್ಷನ್ ಬಿ 90, ಆಪ್ಷನ್ ಸಿ 91, ಆಪ್ಷನ್ ಡಿ 96. ನೀವು ಇವುಗಳಲ್ಲಿ ಸರಿಯಾದ ಆನ್ಸರ್ ಆಪ್ಷನ್ ಸಿ 91. ಭ್ರಷ್ಟಾಚಾರ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ 91 ನೋಡಿ. 2024ರಲ್ಲಿ 96 ಇತ್ತು, ಈಗ 5 ಸ್ಥಾನಗಳನ್ನು ಹೆಚ್ಚಿಗೆ ಪಡೆದುಕೊಂಡೈತಿ. ಇದು 182 ದೇಶಗಳ ಪೈಕಿ ಭಾರತದ ಸ್ಥಾನ 91. ಮತ್ತು ಹೋದ ವರ್ಷ 2024ರಲ್ಲಿ ಇರುವಂತೆ ಡೆನ್ಮಾರ್ಕ್ ಈ ವರ್ಷ ಕೂಡ 1ನೇ ಸ್ಥಾನದಲ್ಲಿ ಮುಂದುವರೆದಿದೆ. 2 ಮತ್ತು 3ನೇ ಸ್ಥಾನದಲ್ಲಿ ಫಿನ್ಲ್ಯಾಂಡ್ ಮತ್ತು ಸಿಂಗಾಪುರ ಅನುಕ್ರಮವಾಗಿವೆ. ಮಾರಣಾಂತಿಕ ಕಾಯಿಲೆಯುಳ್ಳ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳ ಶಿಕ್ಷಕರಿಗೆ 1 ವರ್ಷ ವೇತನ ಸಹಿತ ರಜೆ ನೀಡುವ ನೀತಿಯನ್ನು ಯಾವ ರಾಜ್ಯ ಸರ್ಕಾರ ಘೋಷಿಸಿದೆ? ಆಪ್ಷನ್ ಎ ಕರ್ನಾಟಕ, ಗೋವಾ, ಗುಜರಾತ್, ಹಿಮಾಚಲ್ ಪ್ರದೇಶ್. ಇವುಗಳಲ್ಲಿ ನಿಮ್ಮ ಸರಿಯಾದ ಆನ್ಸರನ್ನು ಹೇಳಿ. ಸರಿಯಾದ ಆನ್ಸರ್ ಬಿ ಗೋವಾ ನೋಡಿ. ಗೋವಾ ರಾಜ್ಯವು ಮಾರಣಾಂತಿಕ ಕಾಯಿಲೆಯುಳ್ಳ ಕ್ಯಾನ್ಸರ್, ಹಂತ, ಮೂತ್ರಪಿಂಡ, ಲಿವರ್, ಹೃದಯ ಕಾಯಿಲೆ, ಬಹು ಅಂಗಾಂಗ ವೈಫಲ್ಯ, ಇತರ ಗಂಭೀರ ಕಾಯಿಲೆಗಳಿದ್ದರೆ ಅಂಥ ಶಿಕ್ಷಕರು 365 ಜನ ರಜೆ ಪಡೆಯಲು ಅರ್ಹರು ಎಂದು ಗೋವಾ ರಾಜ್ಯ ಸರ್ಕಾರ ಘೋಷಿಸಿದೆ. ನೆಕ್ಸ್ಟ್ ಕ್ವಶನ್. ಆತ್ಮಹತ್ಯೆ ತಡೆ ನೀತಿಯನ್ನು ಯಾವ ರಾಜ್ಯ ಸರ್ಕಾರವು ಜಾರಿಗೆ ತರುತ್ತಿದೆ? ಆತ್ಮಹತ್ಯೆ ತಡೆ ನೀತಿ ಕೇರಳ, ಕರ್ನಾಟಕ, ರಾಜಸ್ಥಾನ್, ಆಂಧ್ರ ಪ್ರದೇಶ್. ನಿಮ್ಮ ಆನ್ಸರ್ ಏನು? ಸರಿಯಾದ ಆನ್ಸರ್ ಬಿ ಕರ್ನಾಟಕ ನೋಡಿ. ನಮ್ಮ ಕರ್ನಾಟಕದಲ್ಲಿ ಆತ್ಮಹತ್ಯೆ ತಡೆ ನೀತಿಯನ್ನು 2025ನ ರಾಜ್ಯ ಸರ್ಕಾರ ಜಾರಿಗೆ ತರುತ್ತಿದೆ. ನೆಕ್ಸ್ಟ್ ಕ್ವಶನ್. ವಿಶ್ವ ಸಮುದ್ರ ಆಹಾರ ಶೃಂಗಸಭೆ 2026 ಅನ್ನು ಯಾವ ರಾಜ್ಯವು ಆಯೋಜಿಸುತ್ತಿದೆ? ಒರಿಸ್ಸಾ, ತಮಿಳುನಾಡು, ಗೋವಾ, ಆಂಧ್ರ ಪ್ರದೇಶ್. ಸರಿಯಾದ ಆನ್ಸರ್ ಬಿ ತಮಿಳುನಾಡು ನೋಡಿ. ವಿಶ್ವಸಂಸ್ಥೆಯು ಅಂತಾರಾಷ್ಟ್ರೀಯ ವಿಜ್ಞಾನ ಕ್ಷೇತ್ರದ ಮಹಿಳೆಯರ ದಿನವನ್ನು ಯಾವ ದಿನದಂದು ಆಚರಿಸುತ್ತಿದೆ? ಆಪ್ಷನ್ ಎ ಫೆಬ್ರವರಿ 10, ಆಪ್ಷನ್ ಬಿ ಫೆಬ್ರವರಿ 11, ಆಪ್ಷನ್ ಸಿ ಮಾರ್ಚ್ 11, ಆಪ್ಷನ್ ಡಿ ಜೂನ್ 10. ಇವುಗಳಲ್ಲಿ ಸರಿಯಾದ ಆನ್ಸರನ್ನು ನೀವೇ ಕಮೆಂಟ್ ಮಾಡುವ ಮೂಲಕ ಸರಿಯಾದ ಆನ್ಸರನ್ನು ತಿಳಿಸಿ. ನೋಡಿ ಸುಮ್ಮನೆ ಆಗಬೇಡಿ, ಆನ್ಸರನ್ನು ತಿಳಿಸಿ. ಥ್ಯಾಂಕ್ ಯು.